ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ರಚನಾ ಸವಿರುಚಿ. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ಹುರುಗಡ್ಲೆ ತಂಬಿಟ್ಟು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸುಲಭವಾಗಿ ಮಾಡ್ಬೋದು, ಹಾಗೆ ಇದು ದೇವರ ನೈವೇದ್ಯಕ್ಕೂ ಕೂಡ ತುಂಬಾ ಸೂಕ್ತ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಹುರುಗಡ್ಲೆ ತಂಬಿಟ್ಟು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಇಲ್ಲಿ ಒಂದು ಸಣ್ಣದಾದಂತಹ ಬಾಣಲೆ ಇಟ್ಕೊಂಡಿದ್ದೀನಿ. ಆ ಬಾಣಲೆಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊಬೇಕಾಗುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೆಂಡ್ಸ್ ಕಡಲೆ ಬೀಜ ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಹುರುಗಡ್ಲೆ ತಂಬಿಟ್ಟು. ಆ ಮೀಡಿಯಮ್ ಫ್ಲೇಮಲ್ಲೇ ಕಡಲೆ ಬೀಜ ಹುರಿದಷ್ಟು ತಂಬಿಟ್ಟು ಟೇಸ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಕಡಲೆ ಬೀಜ ಹುರ್ಕೊಳ್ಳಿ. ನೋಡಿ, ಅದು ಹೇಗೆ ಉರಿಬೇಕು ಅಂತಂತಂದರೆ ಆ ಮೇಲ್ಗಡೆ ಸಿಪ್ಪೆ ಎಲ್ಲ ಎದ್ದು ಬರುತ್ತೆ. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಒಂದು 5 ರಿಂದ 8 ನಿಮಿಷದ ಕಾಲ ಹುರ್ಕೊಬೇಕಾಗುತ್ತೆ. ಇವಾಗ ಇದು ಹುರಿದಿದ್ದಾಗಿದೆ, ನಿಮ್ಗೆ ಗೊತ್ತಾಗ್ತಾ ಇದೆ. ಇದನ್ನು ಒಂದು ಸಪ್ರೇಟು ಪ್ಲೇಟ್ಗೆ ಹಾಕ್ಕೊಂಬಿಟ್ಟು ಅದು ತಣ್ಣಗಾಗೋವರೆಗೂ ಬಿಡೋಣ, ಪಕ್ಕದಲ್ಲಿ ಇಟ್ಕೊಂಬಿಡೋಣ. ಈಗ ಅದೇ ಬಾಣಲಿಗೆ ನಾನಿಲ್ಲಿ 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಬಿಳಿ ಎಳ್ಳು ಹಾಕ್ಕೊಬೋದು, ಹಾಗೆ 1 ಸ್ಪೂನ್ ಬಿಳಿ ಎಳ್ಳು ಇಲ್ಲ 1 ಸ್ಪೂನ್ ಕಪ್ಪುದು ಕೂಡ ಹಾಕ್ಕೊಬೋದು. 2 ಹಾಕಿದ್ರೂ ಏನೂ ತೊಂದರೆ ಇಲ್ಲ ಯಾವುದಾದ್ರೂ ಒಂದಿದೆ ಅಂದರೆ ಬಿಳಿದು ಅಥವಾ ಕಪ್ಪುದು ಯಾವ ಎಳ್ಳು ಬೇಕಂದ್ರೂ ಹಾಕ್ಕೊಬೋದು, ತೊಂದರೆನೇ ಇಲ್ಲ. ಅದನ್ನು ಕೂಡ ಚೆನ್ನಾಗಿ ಕೆಂಪಗಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕಾಗುತ್ತೆ. ಅದು ಹುರಿದಾದ್ಮೇಲೆ ಪಕ್ಕದಲ್ಲಿ ಒಂದು ಕಪ್ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ. ಮತ್ತು ಅದೇ ಬಾಣಲಿಗೆ 1 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಸ್ವಲ್ಪ ಒಂದು 30 ಸೆಕೆಂಡ್ ಕಾಲ ಬೆಚ್ಚಗಾಗೋವರೆಗೂ ಮಾತ್ರ ಮಾಡ್ಕೊಬೇಕು. ಇದು ತುಂಬ ಉರಿಯೋಕೆ ಹೋದರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಒಂದು 30 ಸೆಕೆಂಡು ನಾವು ಬಾಣಲಿ ಆಲ್ರೆಡಿ ಬಿಸಿ ಇರುತ್ತೆ, ಅದೇ ಬಿಸಿನಲ್ಲೂ ಕೂಡ ನಾವು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ಆಗಿದೆ ಅದು ಕೂಡ. ಅದನ್ನು ಕೂಡ ಒಂದು ಸಪ್ರೇಟ್ ಒಂದು ಕಪ್ಪಿಗೆ ಹಾಕ್ಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ನಾವು ಹುರಿದಿರೋ ಅಂತಹ ಕಡಲೆ ಬೀಜನ ಸಿಪ್ಪೆ ತೆಗಿಬೇಕಾಗುತ್ತೆ. ನೋಡಿ, ಇವಾಗ ಈ ಹುರಿದಿರೋ ಅಂತಹ ಕಡಲೆ ಬೀಜ ತಣ್ಣಗಾಗಿದೆ. ಇದನ್ನು ಹೀಗೆ ನಾವು ಸಿಪ್ಪೆ ತಗೊಬೇಕಾಗುತ್ತೆ. ಕೈಯಲ್ಲೇ ಚೆನ್ನಾಗಿ ಅದನ್ನು ಹೊಸ್ಕಿ ಸಿಪ್ಪೆ ತೆಗಿಬೇಕಾಗುತ್ತೆ. ಹಾಗೆ ಸಿಪ್ಪೆ ತೆಗಿಯೋದು ಅಲ್ದಿರ ಅದನ್ನು ನಾವು ಪುಡಿ ಕೂಡ ಮಾಡಬೇಕು. ಪುಡಿ ಅಂತಂತಂದರೆ ಫುಲ್ಲು ಪುಡಿ ಮಾಡೋದಲ್ಲ, ಒಂದು ಯಾವುದಾದ್ರೂ ಒಂದು ಕಪ್ಪು ಇಲ್ಲ ಈ ಥರ ಗ್ಲಾಸ್ ಬೌಲು ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮೇಲ್ಗಡೆ ಹೀಗೆ ಹೊಸಿದ್ರೆ ಏನಾಗುತ್ತೆ, ಪಲ್ಪಿ ಆಗುತ್ತೆ. ಅಂದರೆ ಆ ಕಡಲೆ ಬೀಜ ಒಡ್ಕೊಳುತ್ತೆ. ಆ ಒಡ್ಕೊಳೋದ್ರಿಂದ ನಾವು ತಂಬಿಟ್ಟು ಮಾಡಿದಾಗ ಅದು ಒಂದೊಂದೇ ಬಾಯಿಗೆ ಸಿಕ್ಕಿದೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಹೀಗೆ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ನೋಡಿ, ಈ ರೀತಿ ನಾನು ಕಡಲೆ ಬೀಜನ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಸಪ್ರೇಟ್ ಒಂದು ಕಪ್ಗೆ ಹಾಕ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಹುರುಗಡ್ಲೆ ಹಾಕ್ಕೊತಾ ಇದ್ದೀನಿ. ಮೆಷರ್ಮೆಂಟ್ ಪ್ರಕಾರ ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಹುರುಗಡ್ಲೆ ತಂಬಿಟ್ಟು. ಹಾಗೆ ಇಲ್ಲಿ ನಾವು ಅವಾಗಲೇ ಹುರಿದಿರೋ ಅಂತಹ ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ಒಂದು 3 ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಒಂದು 2 ಸ್ಪೂನಷ್ಟು ಹುರಿದಿರೋ ಅಂತಹ ಕಡಲೆ ಬೀಜ ಕೂಡ ಸೇರಿಸ್ಕೊಂಡು ಒಂದು ಫೈನ್ ಪೌಡರ್ ಆಗಬೇಕು. ಅದು ಚೆನ್ನಾಗಿ ನೈಸಿಗೆ ಪೌಡರ್ ಆಗಬೇಕು. ಅಲ್ಲಿವರೆಗೂ ಪೌಡರ್ ಮಾಡ್ಕೊಂಡು ಬರೋಣ. ಈ ಪೌಡರ್ ಆದಮೇಲೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ನೋಡಿ, ಇವತ್ತು ಅದೇ ಬಾಣಲೆಗೆ ಒಂದು 3/4 ಕಪ್ಪಷ್ಟು ನಾನಿಲ್ಲಿ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 3 ರಿಂದ 4 ಸ್ಪೂನು ನೀರು ಹಾಕ್ಕೊಂಡ್ರೆ, ಬೆಲ್ಲ ಕರಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬೆಲ್ಲ ಬೇಗ ಕರಗಲಿ ಅಂತ ಹೇಳಿ ನಾನಿಲ್ಲಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಬೆಲ್ಲನ ಬರೀ ಕರಗಿಸ್ಕೊಬೇಕು. ಪಾಕ ಬರುತ್ತೆ, 1 ಎಳೆ 2 ಎಳೆ ಅಂತಾರಲ್ಲ, ಆ ಥರ ಎಲ್ಲ ಪಾಕ ಬೇಕಾಗಿರಲ್ಲ. ಬರೀ ಆ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಬೆಲ್ಲ ಕರಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಆ ಬೆಲ್ಲನ ಸೋಸ್ಕೊಬೇಕಾಗುತ್ತೆ. ಯಾವಾಗಲೂ ಅಷ್ಟೇ ಬೆಲ್ಲನ ನಾವು ಸೋಸ್ಕೊಂಡೇನೆ ಮಾಡಬೇಕು. ಪಾಯಸ ಮಾಡಲಿ, ನಾವು ತಂಬಿಟ್ಟು ಮಾಡಲಿ, ಏನೇ ಮಾಡಲಿ ಬೆಲ್ಲದಲ್ಲಿ ಮಾಡುವಂತಹ ಐಟಮ್ಗಳಿಗೆ ಬೆಲ್ಲ ಸೋಸ್ಕೊಂಡು ನಾವು ಬೆಲ್ಲ ಪಾಕನ ಮಾಡಬೇಕಾಗುತ್ತೆ. ನೋಡಿ, ಇವಾಗ ನಾನು ಇಲ್ಲಿ ಪಾಕ ಸೋಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಹುರಿದಿರೋ ಅಂತಹ ಹುರುಗಡ್ಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ನಾವು ಹುರಿದಿರೋ ಅಂತಹ ಹುರುಗಡ್ಲೆ ಪುಡಿ ಹಾಕ್ಕೊಳ್ಳೋಣ. ಹಾಗೆ ನಾವು ಹುರಿದಿರೋ ಅಂತಹ ಇಲ್ಲಿ
ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಯಾವುದಿರುತ್ತೆ ಅದನ್ನು ಕೂಡ ಸೇರಿಸ್ಕೊಬೇಕಾಗತ್ತೆ. ಮತ್ತು ಕಡಲೆ ಬೀಜನ ನಾವು ಹುರಿದ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ 1 ಕಪ್ಪಷ್ಟು ಇಲ್ಲಿ ನಾವು ಕೊಬ್ಬರಿ ತುರಿ ಕೂಡ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಒಂದು ಸ್ಪೂನಿಂದ ನೀವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಬೆಲ್ಲದ ಪಾಕನ ಸೇರಿಸ್ಕೊಂಡು ಉಂಡೆ ಕಟ್ಕೊಂಡ್ರೆ ಇಲ್ಲಿ ಹುರ್ಗಡ್ಲೆ ತಂಬಿಟ್ಟು ರೆಡಿ ಆಗುತ್ತೆ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಮಾಡಿರೋ ಅಂತಹ ನಾವು ಬೆಲ್ಲದ ಪಾಕನ ಸ್ವಲ್ಪನೇ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ನಾವು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ಹೇಗೆ ಕಲಿಸ್ಕೊಬೇಕು ಅಂತಂತಂದರೆ ಒಂದು ಚಪಾತಿ ಹಿಟ್ಟಿನ ಹದಕ್ಕಿಂತ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ತೊಂದರೆ ಏನಿಲ್ಲ. ನೋಡಿ, ಈ ರೀತಿ ಕಲಿಸ್ಕೊಬೇಕಾಗುತ್ತೆ. ಫಸ್ಟು ಪಾಕ ಬಿಸಿ ಇರೋದ್ರಿಂದ ಆದಷ್ಟು ನಾವು ಸ್ಪೂನಿನ ಸಹಾಯದಿಂದನೇ ಕಲಿಸ್ಕೊಬೇಕು. ಸ್ವಲ್ಪ ಹೊತ್ತು ಆದಮೇಲೆ ನೀವು ಸ್ಪೂನ್ ತೆಗೆದುಬಿಟ್ಟು ಆಮೇಲೆ ಕೈಯಲ್ಲೇ ಉಂಡೆ ಮಾಡ್ಕೊಬೋದು. ನೋಡ್ತಿದ್ದೀರಲ್ಲ ಹೇಗೆ ಬರ್ತಾ ಇದೆ ಅಂತ ಹೇಳಿ. ನೋಡಿ, ಈ ರೀತಿ ಎಲ್ಲನೂ ತೆಗೆದುಬಿಟ್ಟು ಕೈ ಬೆರಳಿನ ಸಹಾಯದಿಂದ ಎಲ್ಲನೂ ನಾವು ಕ್ಲೀನಾಗಿ ಕಲಿಸ್ಕೊಂಡು ಉಂಡೆ ಮಾಡ್ಕೊಬೇಕಾಗುತ್ತೆ. ನೋಡಿ, ಇವಾಗ ಈಗ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಉಂಡೆ ಕಟ್ಟಕ್ಕೆ ಬಂದರೆ ಅದು ತಂಬಿಟ್ಟು ಆಗಿದೆ ಅಂತ ಹೇಳಿಬಿಟ್ಟು. ನೋಡಿ, ಈ ರೀತಿ ಒಂದೊಂದೇ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತಂಬಿಟ್ಟನ್ನ ಮಾಡ್ಕೊಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ತಂಬಿಟ್ಟು ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಖಂಡಿತವಾಗ್ಲೂ ಶಿವರಾತ್ರಿಗೆ ನಿಮ್ಮ ಮನೆಯಲ್ಲಿ ಈ ತಂಬಿಟ್ಟನ್ನು ಮಾಡಿ ಮನೆ ಮಂದಿ ಎಲ್ಲ ಮಕ್ಕಳು ಕೂಡ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಅಷ್ಟೇ ರುಚಿಯಾಗೂ ಇರುತ್ತೆ. ಇದರಲ್ಲಿ ನಾವು ಗಸಗಸೆ, ಎಳ್ಳು, ಕಡಲೆಬೀಜ, ಕೊಬ್ಬರಿ ತುರಿ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.